ಹಾಯ್, ಗುಡ್ ಆಫ್ಟರ್ನೂನ್. ತುಂಬ ಜನ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸು ಶ್ರೀಮಂತರಿಗೆ ಮಾತ್ರ, ಇದು ಬಡವ್ರಿಗೆಲ್ಲ, ಇದು ನಮ್ಮ ಹತ್ರ ಕೊಂಡ್ಕೊಳ್ಳೋದಕ್ಕಾಗಲ್ಲ, ಹಾಗೆ ಹೀಗೆ ಅಂತ ಎಲ್ಲ ತುಂಬ ಜನ ಎಲ್ಲ ಅಂದ್ಕೊಂಡಿದ್ದೀರ. ಈಗಲೂ ಕೂಡ ನಾನು ಕೂಡ ಒಂದು ಟೈಮಲ್ಲಿ ಅಂದ್ಕೊಂಡಿದ್ದೆ. ಸೊ ಹಾಗಿದ್ರೆ ಯಾಕೆ ಇದಿಷ್ಟು ದುಬಾರಿ, ಮತ್ತು ಯಾಕೆ ಇದು ಬಡವರಿಗೆ ಕೈಗೆ ಎಟ್ಕೋಕ್ಕಾಗಲ್ಲ, ಈ ಥರ ಎಲ್ಲ ಯಾಕೆ ಮಾತಾಡ್ತಾರೆ? ಇದರಿಂದ ಇರುವಂತಹ ಸೈಂಟಿಫಿಕ್ ರಿಲೇಟೆಡ್ ಏನು ಕಾಸ್, ಇದೆಲ್ಲನ ಕೂಡ ಇವತ್ತು ವೀಡಿಯೋದಲ್ಲಿ ಮಾತಾಡ್ತಾ ಬರೋಣ. ಈ ವಿಡಿಯೋ ನೀವು ಫಸ್ಟ್ ಟೈಮ್ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮಲ್ಲಿ ಯಾರಿಗಾದರೂ ಕೂಡ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಹೆಲ್ತ್ನ ಇನ್ನೂ ಕೂಡ ಬೆಟರ್ ಮಾಡ್ಕೋಬೇಕು ಅಂತಿದ್ರೆ ತಪ್ಪದೇ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಮುಂದುವರಿಸ್ತಾ ಬರೋಣ. ನಾವು ಇತ್ತೀಚಿನ ದಿನಗಳು ನಾವೇನು ಊಟ ಮಾಡ್ತಿದ್ದೀವೋ ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಅದರಲ್ಲಿ ಸತ್ವಭರಿತವಾದ ನ್ಯೂಟ್ರಿಷನ್ ಅಂದರೆ ಪೋಷಕಾಂಶಯುಕ್ತ ಅದೇನು ವಿಟಮಿನ್ಸ್ಗಳು, ಮಿನರಲ್ಸ್ಗಳೆಲ್ಲ ಏನು ಹೇಳ್ತೀವಲ್ವ, ಇದೆಲ್ಲ ನಮಗೆ ಬೇಕಾಗಿರೋಷ್ಟು ಸಿಗ್ತಾ ಇಲ್ಲ. ದಟ್ ಈಸ್ ದ ಮೈನ್ ಪಾಯಿಂಟ್. ಅದಕ್ಕೆ ನಮ್ಮ ಬಾಡಿನಲ್ಲಿ ತುಂಬ ಡಿಫಿಷಿಯನ್ಸಿಗಳು ಕಾಣಿಸ್ತಿದೆ. ಆ ಡಿಫಿಷಿಯನ್ಸಿಗಳನ್ನ ಅರ್ಥ ಮಾಡ್ಕೊಳ್ದೇ ಇದ್ದರೆ ಅದು ಡಿಸೀಸಾಗಿ ಕನ್ವರ್ಟ್ ಆಗೋದು ಬಹಳ ಸುಲಭ. ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಏಜ್ಗೆ ದೊಡ್ಡ ಪ್ರಾಬ್ಲಮ್ಸ್ಗಳು ಬರ್ತಿದೆ. ಅದೆಲ್ಲದಕ್ಕೂ ರೂಟ್ ಕಾಸ್ ಮೂಲ ಬೇರು ಬಂದು ನಮ್ಮ ಫುಡ್, ನಮ್ಮ ಲೈಫ್ ಸ್ಟೈಲ್ ಅಷ್ಟೇ. ಈ ಎರಡೇ ಕಾರಣ. ಇದನ್ನು ಬಿಟ್ಟು ಬೇರೆ ಇನ್ನೇನೂ ಇಲ್ಲ. ನಾವೇನು ಮಾಡ್ತೀವಿ, ಏಜಲ್ಲಿದ್ದಾಗ ಏನೋ ಒಂದು ತಿನ್ಕೊಂಡು ನಡೆದೋಗುತ್ತೆ. ಬಟ್ ಸಟನ್ ಆಫ್ ಟೈಮಲ್ಲಿ ನಮ್ಮ ಬಾಡಿನಲ್ಲಿ ಅವೆಲ್ಲ ಕೊರತೆಗಳಾಗಿ ಕಾಯಿಲೆ ಕನ್ವರ್ಟ್ ಆಗೋಷ್ಟೊತ್ತಿಗೆ ನಮ್ಮ ಬಾಡಿಗೆ ಎಷ್ಟೋ ನ್ಯೂನ್ಯತೆಗಳು ಕಾಣಿಸ್ಕೊಂಡ್ಬಿಟ್ಟಿರುತ್ತೆ. ಅದು ಗೊತ್ತಿಲ್ಲ. ಮೇ ಬಿ ಪ್ರೋಟೀನ್ ಡಿಫಿಷಿಯನ್ಸಿ ಇರಬಹುದು, ಕೊಲಾಜನ್ ಡಿಫಿಷಿಯನ್ಸಿ ಇರಬಹುದು, ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಇರಬಹುದು, ಏನು ಬೇಕಾದರೂ ಇರಬಹುದು. ಅದು ಬೇರೆ ರೀತಿ ರೂಪಾಂತರ ನಮಗೆ ತೋರ್ಸೋಕ್ಕೆ ಶುರುವಾಗ್ಬಿಡುತ್ತೆ. ನಾವೇನು ಮಾಡ್ತಿರ್ತೀವಿ, ಇದನ್ನ ಮ್ಯಾನೇಜ್ ಮಾಡೋಕ್ಕೆ ಶುರು ಮಾಡ್ತೀವಿ ಇನಿಷಿಯಲ್ ಡೇಸ್ನಲ್ಲಿ. ಏನೋ ಸಣ್ಣ ಪುಟ್ಟ ಯಾರೋ ಹೇಳ್ತಾರೆ, ಆ ಜ್ಯೂಸ್ ಕೊಡಿ, ಈ ಜ್ಯೂಸ್ ಕೊಡಿ, ಆ ಮುಲಾಮ್ ಹಚ್ಚು, ಈ ಎಣ್ಣೆ ಹಚ್ಚು, ಈ ತೈಲ ಹಚ್ಚು, ಹಿಂಗೇನೋ ಮಾಡ್ಕೊಂಡು ಮ್ಯಾನೇಜ್ ಮಾಡ್ತಾ ಇರ್ತೀವಿ. ಬಟ್ ಎಲ್ಲಿವರೆಗೂ ಅದರ ಪೈನ್ ಕಿರೋ ಥರ ವರ್ಕ್ ಆಗ್ತಾ ಇರ್ತದೆ ಅಷ್ಟೇ. ಬಟ್ ನಮ್ಮ ಊಟದಲ್ಲಿ ಸತ್ವಭರಿತವಾದ ಆಹಾರನ ಪೂರೈಕೆ ಮಾಡಿಬಿಟ್ರೆ ನಮ್ಮ ದೇಹ ಆಟೋಮೆಟಿಕ್ಲಿ ರೆಡಿ ಆಗುತ್ತೆ. ದಿಸ್ ಇಸ್ ಸೈನ್ಸ್. ನಮ್ಮ ಮನೆ ಹತ್ರ ಎಷ್ಟೇ ಗಿಡಗಳು, ಎಷ್ಟೇ ಹಣ್ಣುಗಳು, ತರಕಾರಿಗಳು ಬೇರೆ ವಿಧವಾಗಿ ಅದು ಬಿಟ್ಟರೂ ಕೂಡ ಅದಕ್ಕೆ ಹಾಕುವಂತಹ ಮೂಲ ನೀರು ಒಂದೇ, ಅಥವಾ ಗೊಬ್ಬರ ಒಂದೇ, ಅದಕ್ಕಿಂತ ಚೇಂಜ್ ಆಗಲ್ಲ, ನೀರು ಒಂದೇ. ಬಟ್ ಅದ್ರದ್ದು ರಿಸಲ್ಟ್ಸ್ ಬೇರೆ. ಹಾಗೆ ನಮ್ಮ ಬಾಡಿನಲ್ಲಿ ಎಷ್ಟೋ ಕಾಂಪೊನೆಂಟ್ಸ್ಗಳು ಇರುತ್ತೆ. 639 ಮಸಲ್ಸ್ ಇರುತ್ತೆ, 3 ಟೈಪ್ಸ್ ಆಫ್ ಫ್ಯಾಟ್ಸ್ ಇರುತ್ತೆ, ಬ್ರೈನು, ನೀರು, ರಕ್ತ, ಮೂಳೆ, 206 ಮೂಳೆ, ಎಷ್ಟೊಂದು ಐಟಮ್ಸ್ಗಳಿದೆ. ಇದು ಎಲ್ಲದಕ್ಕೂ ಕೂಡ ಪ್ರಾಪರಾಗಿ ನ್ಯೂಟ್ರಿಯೆಂಟ್ ಸಪ್ಲೈ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ಪ್ರಾಬ್ಲಮ್ಸ್ಗಳು ಶುರುವಾಗುತ್ತೆ. ಈಗ ನಾವು ಕಾಯಿಲೆಗಳು ಬರ್ಸ್ಕೊಂಡು ಹಾಸ್ಪಿಟಲ್ಗಳು ಹೋಗಿ, ಅಥವಾ ಮಾತ್ರೆ, ಮುಲಾಮು, ಮೆಡಿಸಿನ್ಸು, ಅವು ಇವು ಎಲ್ಲ ಖರ್ಚು ಮಾಡಿ ನಾವು ನರಳಾಟ ಮಾಡಿಕೊಂಡು ಹಾಸ್ಪಿಟ್ಲ್ಗಳಿಗೆ ಅಡ್ಮಿಂಟ್ ಆಗಿ ಮನೇಲಿ ಒದ್ದಾಡಿಕೊಂಡು ನಮ್ಮನ್ನು ನೋಡ್ಕೊಳ್ಳೋಕೆ ಒಂದಷ್ಟು ಜನ, ಇನ್ನು ನಾವು ಹಾಲು, ಆಟೋ ರಿಕ್ಷಾ, ಕ್ಯಾಬು, ಹಾಸ್ಪಿಟಲ್ ಬಿಲ್ ಇವೆಲ್ಲ ನೀವು ಎಣಿಸ್ಬಿಟ್ರೆ ನಿಮಗೆ ಆ್ಯಕ್ಚುಲಿ ಹರ್ಬಲಿ ವೆರಿ ರೀಸನಬಲ್. ಅದು ತುಂಬ ಜನಕ್ಕೆ ಗೊತ್ತಿಲ್ಲ. ಯಾಕೆ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ತೊಗೋಬೇಕು? ದುಬಾರಿ ಅಲ್ವಾ? ದುಬಾರಿ ಯಾಕಾಗುತ್ತೆ ಅಂತ ಫಸ್ಟೇ ಹೇಳಿಬಿಡ್ತೀನಿ. ಹರ್ಬಲ್ ಲೈಫ್ ನ್ಯೂಟ್ರಿಷನಲ್ಲಿ ಯೂಸ್ ಮಾಡಿರುವಂತಹ ಏನು ಕಾಂಪೊನೆಂಟ್ಸ್ಗಳಿದೆ, ಈಗ ಏನು 18 ವಿಟಮಿನ್ಸ್ಗಳು, 28 ವಿಟಮಿನ್ಸ್ಗಳು, 22 ವಿಟಮಿನ್ಸ್ಗಳು, ಕೆಲವೊಂದು ಸಪ್ಲಿಮೆಂಟ್ಸ್ಗಳು ನಾವು ಏನು ನೋಡ್ತೀವೋ ಇವೆಲ್ಲ ತುಂಬ ಚೆನ್ನಾಗಿ ಐಸೋಲೇಟ್ ಮಾಡಿರುವಂಥದ್ದು. ತುಂಬ ಚೆನ್ನಾಗಿ ಕೆಲವೊಂದು ಪ್ರಾಡಕ್ಟ್ಸ್ನ ಲಿಕ್ವಿಫೈ ಮಾಡಿರ್ತಾರೆ. ತುಂಬ ಚೆನ್ನಾಗಿ ಎಷ್ಟೊಂದನ್ನು ಒಂಥರ ನೀಟಾಗಿ ಜರಡೆ ಫಿಲ್ಟರ್ ಮಾಡಿ ಮೇಯ್ನ್ ನಮ್ಮ ಬಾಡಿಗೆ ಏನು ಬೇಕೋ ಅದನ್ನು ನೀಟಾಗಿ ಒದಗಿಸಿದ್ದಾರೆ. ಅದರಿಂದ ಸೈನ್ಸ್ ಇದೆ, ಡಯಟೆಟಿಕ್ ಅಡ್ವೈಸರಿ ಬೋರ್ಡ್ ಇದೆ, ನ್ಯೂಟ್ರಿಷನ್ ಅಡ್ವೈಸರಿ ಬೋರ್ಡ್ ಇದೆ, ಮೆಡಿಕಲ್ ಅಡ್ವೈಸರಿ ಬೋರ್ಡ್ ಇದೆ. ಸೊ ಇಷ್ಟೋ ಜನ ಕೆಲಸ ಮಾಡ್ತಾರೆ, ಲಕ್ಷಾಂತರ ಜನ ಕೆಲಸ ಮಾಡ್ತಾರೆ ಇದರಿಂದ. ತುಂಬ ಜನ, 100 ಜನ ಸೈಂಟಿಸ್ಟ್ಗಳು ಇದರಿಂದ ಇದ್ದಾರೆ. 90 ದೇಶಕ್ಕಿಂತ ಜಾಸ್ತಿ ದೇಶಗಳಲ್ಲಿ ಹರ್ಬಲ್ ಲೈಫ್ ಆಪ್ರೇಟ್ ಮಾಡುತ್ತೆ, ಇನ್ಕ್ಲೂಡಿಂಗ್ ಇಂಡಿಯಾ. ಸೊ ಇದರಿಂದ ಇಷ್ಟೋ ಬಿಹೈಂಡ್ ಸೈನ್ಸ್ ತುಂಬ ಇದೆ. ಇದು C2 ವಿಡಿಯೋ ನೀವೆಲ್ಲ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಆ ಥರ ಸಾಕಷ್ಟು ಇನ್ಫಾರ್ಮೇಷನ್ ಇದರಿಂದ ಇರೋದ್ರಿಂದನೇ ನಮಗೆ ಇಷ್ಟೆಲ್ಲ ಒಳ್ಳೊಳ್ಳೆ ರಿಸಲ್ಟ್ಸ್ ಬರೋದಕ್ಕೆ ಸಾಧ್ಯ. ಈಗ ನಾವು ಚೀಪು, ಇದು ಕಾಸ್ಟ್ಲಿ ಯಾಕಿರುತ್ತೆ ಯೋಚನೆ ಮಾಡಿ. ಸೊ ಆಲ್ಟೋ ಕಾರ್ 2 ಲಕ್ಷ 3 ಲಕ್ಷಕ್ಕೆಲ್ಲ ಸಿಗುತ್ತೆ. ಆಡಿ ಕಾರ್, ಸೊ ಅದರಲ್ಲೂ 4 ಚಕ್ರನೇ 5 ಸೀಟೇ ಇರೋದು, ಇದರಲ್ಲೂ 4 ಚಕ್ರ 5 ಸೀಟೇ ಇರೋದು. ಅದು ಯಾಕೆ ಕಾಸ್ಟ್ಲಿ, ಇದಕ್ಕೆ ಚೀಪು? ಅದು ಕಾರೇ ಅಲ್ವಾ, ಅದು ರೋಡ್ ಮೇಲೆ ನಡೆಯೋದು, ಇದು ಕಾರಲ್ವ ರೋಡ್ ಮೇಲೆ ನಡೆಯೋದು. ಇದಕ್ಕೇನು ನಿಮ್ಮ ಹತ್ರ ಆನ್ಸರ್ ಇದೆ? ಇದಕ್ಕೆ ಆನ್ಸರ್ ನಿಮಗೆ ಗೊತ್ತಿದೆ. ಇದ್ರ ಪರ್ಫಾರ್ಮೆನ್ಸ್ ಬೇರೆ, ಇಂಜಿನ್ ಬೇರೆ, ಲಕ್ಸುರಿ ಲೆವೆಲ್ ಬೇರೆ, ಓವರಾಲ್ ಲುಕ್ ಬೇರೆ, ಪ್ರೆಸೆಂಟ್ ಬೇರೆ, ರೋಡ್ ಪ್ರೆಸೆನ್ಸ್ ಇನ್ನೂ ಬೇರೆ ಲೆವೆಲಲ್ಲಿ ಇರುತ್ತೆ. ಸೇಮೇ ಅಲ್ವಾ? ಅದ್ರ ಕೆಟ್ಟದ್ದೇನಲ್ವ? ಆಲ್ಟೋ ಆ್ಯಕ್ಚುಲಿ ಆಡಿ ಕಂಪೇರ್ ಮಾಡಿದ್ರೆ ಬೇಜಾನ್ ಮೈಲೇಜ್ ಕೊಡುತ್ತೆ, ಬೇಜಾನ್ ಲೋ ಮೇಂಟೆನೆನ್ಸ್, ಕಮ್ಮಿ ಬೆಲೆ. ಬಟ್ ಜನಕ್ಕೆ ಯಾವ್ದು ಇಷ್ಟ? ರಿಯಾಲಿಟಿ ಬಂದಾಗ ಯಾವ್ದು ಇಷ್ಟ? ಆಡಿನೇ ಇಷ್ಟ. ಆಡಿ ತಗೊಳಕ್ಕಾಗ್ದಿದ್ರೂ ಆಲ್ಟೋ ಬಗ್ಗೆ ಯೋಚನೆ ಮಾಡೋದು. ನಮಗೆ ಶೇಕ್ ಕುಡಿಯೋಕ್ಕಾಗ್ದಿದ್ಮೇಲೆ ನಾವು ಚಿತ್ರಾನ್ನದ ಬಗ್ಗೆ ಮಾತಾಡೋದು.
ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಹೆಲ್ತ್ ಈಸ್ ವೆಲ್ತ್ ಅಂತಾರೆ ವಿನಃ ವೆಲ್ತ್ನ ಯಾವತ್ತು ಹೆಲ್ತ್ ಅಂತ ಕರೆಯೋದಕ್ಕೆ ಚಾನ್ಸೇ ಇಲ್ಲ. ವೆಲ್ತಿಂದ ನೀವು ಹೆಲ್ತ್ ರಿಲೇಟೆಡ್ ಎಲ್ಲ ಐಟಮ್ಸನ್ನು ತೊಗೋಬೋದು, ಆದರೆ ಹೆಲ್ತ್ನ ಕೊಂಡ್ಕೊಳ್ಳೋಕ್ಕಾಗಲ್ಲ. ಸೊ ಅದಕ್ಕೆ ನೀವು ಚೀಪು ಕಾಸ್ಟ್ಲಿನ ಜಾಸ್ತಿ ಹುಡ್ಕೋಕ್ಕೆ ಹೋಗಬೇಡಿ. ನಿಮ್ಮ ಬಾಡಿಗೆ ಯಾವುದನ್ನು ಹಾಕಬೇಕೋ ಅದನ್ನು ಯೋಚನೆ ಮಾಡಿ. ಇವತ್ತು ಪೆಟ್ರೋಲ್ ರೇಟು ದಿನೇ ದಿನೇ ಜಾಸ್ತಿ ಆಗಿದೆ. ಒಬ್ಬನ ಮಗನಾದರೂ ಹಾಕ್ಸ್ಕೊಳ್ಳೋದು ಕಮ್ಮಿ ಮಾಡೋದನ್ನ ಇಲ್ಲ, ಯಾಕಂದರೆ ಅವಶ್ಯಕತೆ ಇದೆ. ಪೆಟ್ರೋಲ್ ಬದಲು ಪೆಟ್ರೋಲ್ ಥರನೇ ಕಾಣಿಸೋಂಥ ಸೀಮೆಣ್ಣೆ ನಾವು ಉಯ್ಕೋತೀವ, ಅಥವಾ ಡೀಸೆಲ್ನ ಪೆಟ್ರೋಲ್ ಗಾಡಿಗೆ ಹಾಕ್ತೀವ, ಅಥವಾ ಡೀಸೆಲ್ ಇರೋ ಗಾಡಿಗೆ ಪೆಟ್ರೋಲ್ನ ಉಯ್ಕೊತೀವ? ಇಲ್ಲ, ಯಾವ್ಯಾವ ಇಂಜಿನ್ಗೆ ಏನೇನು ಹಾಕಬೇಕೋ ಅದನ್ನೇ ಹಾಕ್ತಿದ್ದೀವಲ್ವ. ಹಾಗೆ ನಮ್ಮ ಬಾಡಿ ಇಂಜಿನ್ಗೆ ಅಥವಾ ಗಾಡಿಗೆ ಏನೇನನ್ನು ಹಾಕಬೇಕೋ ಅದನ್ನೇ ಹಾಕಬೇಕು. ಅದನ್ನು ಹೊರತುಪಡಿಸಿ ಬೇರೆ ಏನೇನು ಹಾಕೋಕ್ಕೆ ಶುರು ಮಾಡಿದ್ರೆ ಎಷ್ಟೆಷ್ಟೋ ಕಾಯಿಲೆಗಳು, ಏನೇನೋ ಸಮಸ್ಯೆಗಳು ಬರೋಕ್ಕೆ ಶುರುವಾಗುತ್ತೆ. ಆಮೇಲೆ ನೀವೇನೇನು ಸಂಪಾದನೆ ಮಾಡಿ ಉಳಿತಾಯ ಮಾಡ್ತಿದ್ದೀರಾ, ಏನೆಲ್ಲ ಮಾಡ್ತಿದ್ದೀರಲ್ವ, ಅದೆಲ್ಲ ತೊಗೊಂಬಂದು ನಿಮ್ಮ ಹೆಲ್ತ್ ಮೇಲೆ ಹಾಕ್ಬೇಕಾಗುತ್ತೆ ಕೊನೆಗೆ. ಆವಾಗ ನಿಮಗೆ ಚೀಪ್ ಕಾಸ್ಟ್ಲಿ ಮ್ಯಾಟ್ರ್ ಆಗೋಲ್ಲ, ಈಗ ಆಗುತ್ತೆ ಅಲ್ಲ. ಸೊ ಅದರ ಅರ್ಥ ನಾನು ಹರ್ಬಲ್ ಲೈಫ್ನ ದೊಡ್ಡದಾಗಿ ಕೊಂಡಾಡ್ತಾ ಇಲ್ಲ, ಬಟ್ ಈಗ ಅಟ್ ಪ್ರೆಸೆಂಟ್ ಇರೋದ್ರಲ್ಲಿ ದಟ್ ಈಸ್ ದ ಬೆಸ್ಟ್ ಆಪ್ಷನ್ ಅಲ್ಲ, ಅದು ಒಂದೇ ಇರೋದು, ಆಪ್ಷನ್ನೇ ಇಲ್ಲ. ಅದಕ್ಕೆ ಆಪ್ಷನ್ ಈ ಥರ ತುಂಬ ಜನ ಎಲ್ಲ ಬೇರೆ ಬೇರೆ ಟ್ರೈ ಮಾಡ್ತಾರೆ. ಈಗ ನೀವು ಏನು ವ್ಯಾಯಾಮ ಆಗಿರಲಿ ಅಥವಾ ಯೋಗ ಆಗಿರಲಿ, ಜುಂಬಾ, ಏನು ಬೇರೆ ಬೇರೆದು ಏನೇನಿದೆಯೋ ಇದು ಫಿಟ್ನೆಸ್ನ ಮೇಂಟೈನ್ ಮಾಡೋದು. ತುಂಬ ಜನಕ್ಕೆ ಅದನ್ನು ಯೂಸ್ ಮಾಡಿದ್ರೆ ಸಣ್ಣ ಆಗ್ತೀವಿ ಅನ್ಕೋತಾರೆ. ರಾಂಗ್ ಅದು. ನೀವೇನೇ ಮಾಡಿದ್ರು ಕೊನೆಗೆ ಬರೋದು ಇಲ್ಲಿಗೇನೆ. ಸೊ ನಿಮ್ಮ ಲೈಫ್ ಸ್ಟೈಲ್, ನಿಮ್ಮ ಫುಡ್ ಹ್ಯಾಬಿಟ್ಸೇ ಕೊನೆಗೆ ಬಂದು ನಿಂತ್ಕೊಳ್ಳುತ್ತೆ. ನೀವು ಎಕ್ಸಸೈಸ್ ಮ್ಯಾಟರೇ ಆಗಲ್ಲ. ಎಕ್ಸಸೈಸ್ ಒಂದು 20% ಅಷ್ಟೇ ಮ್ಯಾಟ್ರ್ ಆಗೋದು. ಅದು ಕೂಡ ನೀವು ಡೇ ಟು ಡೇ ಲೈಫಲ್ಲಿ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಆರಾಮಾಗಿ ಆಟ ಆಡ್ಕೊಂಡು ಇದ್ಬಿಟ್ರೆ ಸೂಪರಾಗಿರುತ್ತೆ. ಇನ್ನು 80% ಬರೋದು ಇಲ್ಲಿಗೆ. ಇನ್ನು 100% ಬಂದು ಮೈಂಡ್ಸೆಟ್. ನಿಮ್ಮ ಸ್ಟ್ರೆಸ್ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ, ರೆಸ್ಟ್ ಹೆಂಗೆ ಮಾಡ್ತೀರಾ, ರಿಕವರಿ ಹೆಂಗೆ ಮಾಡ್ತೀರಾ, ನಿದ್ರೆ ಹೆಂಗೆ ಮಾಡ್ತೀರಾ, ಉಡಿ ದಿವಸ ಹೆಂಗಿರ್ತೀರಾ, ಇದು ಮ್ಯಾಟ್ರ್ ಆಗುತ್ತೆ. ಇದನ್ನೆಲ್ಲ ನೀವು ಯೋಚನೆ ಮಾಡಬೇಕಾಗಿರುತ್ತೆ ವಿಚಾರ. ಆದರೆ ನಾವು ಅದನ್ನು ಬಿಟ್ಟು ಎಕ್ಸಸೈಸ್ ಮಾಡಿಬಿಡ್ಬೇಕು, ಊಟ ಕಮ್ಮಿ ಮಾಡಬೇಕು. ಮೊದಲೇ ನಾವು ತಿನ್ನುವಂಥ ಇಷ್ಟು ಊಟದಲ್ಲಿ ಇಷ್ಟು ನ್ಯೂಟ್ರಿಷನ್ ಸಿಗ್ತಾಯಿದೆ. ಇಷ್ಟು ಚಿತ್ರಾನ್ನ ತಿಂದರೆ ಇಷ್ಟು ಪ್ರೋಟೀನ್ ಸಿಗುತ್ತೆ. ಅದು ನೀವು ಕಡಲೆ ಬೀಜ ಜೀರ್ಣ ಆಗಿದ್ರೆ, ಆ ಕಡಲೆ ಬೀಜಕ್ಕೂ ಒಂದಷ್ಟು ಎಣ್ಣೆ ಇರುತ್ತೆ, ಅದೆಲ್ಲ ಜೀರ್ಣ ಆಗಿರುತ್ತಲ್ಲ, ಹೌದಲ್ವ? ಇನ್ನೇನು ಫೈಬರ್ ಸಿಕ್ತು, ಇನ್ನೇನು ವಿಟಮಿನ್ಸ್ಗಳು ಸಿಕ್ತು, ಇನ್ನೇನು ಮಿನರಲ್ಸ್ ಸಿಕ್ತು. ತಪ್ಪಲ್ಲ, ಚಿತ್ರಾನ್ನ ತಪ್ಪಲ್ಲ, ಬಟ್ ಚಿತ್ರಾನ್ನ ಸಾಕಾಗಲ್ಲ. ಅದಕ್ಕೆ ಬೇರೆ ದೇಶದಲ್ಲಿ ಇರೋವಂಥವರೆಲ್ಲ ಚೆನ್ನಾಗಿ ಪ್ರೋಟೀನು ಫೈಬರ್ ಎಲ್ಲ ತಿನ್ಕೊಂಡು 50 ವರ್ಷ 60 ವರ್ಷ ಆದರೂ ಕೂಡ ಚೆನ್ನಾಗಿರ್ತಾರೆ. ನಮ್ಮಲ್ಲಿ 30ಕ್ಕೆ ಒಂದು 10 kg ಇರೋ ಮಗುನ ಇಲ್ಲಿಂದ ಮೆಟ್ಲವ್ರಿಗೆ ಒಂದು ಫ್ಲೋರ್ ಎತ್ಕೊಂಬಕ್ಕೆ ಎದುರು ಬಂದುಬಿಡುತ್ತೆ. ನಮ್ಮ ಕೈಯೆಲ್ಲ ಕೇಪಬಿಲಿಟಿನ ಕಳ್ಕೊಳ್ತಾ ಇದ್ದೀವಿ ಇಂಡಿಯನ್ಸ್. ಸುಮ್ಮನೆ ಹುಟ್ಟಿಸ್ತಾ ಇದ್ದೀವಿ ಅಷ್ಟೇ, ಬಟ್ ಎಂಥವ್ರನ್ನ ಹುಟ್ಟಿಸ್ತಾ ಇದ್ದೀವಿ. ಯೋಚನೆ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.